ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ವಾ? ಹೌದು ಫ್ರೆಂಡ್ಸ್, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಅಂತೇಳ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದು. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ರಜೆ ಬಿಡ್ತಿದೆ ಅಂತೇಳ್ಬಿಟ್ಟು ಬಂದಿದ್ದು. ಟ್ರೈನಲ್ಲಿ ಈ ಥರ ಇತ್ತು, ತುಂಬ ಅಂದರೆ ತುಂಬ ತೀಟೆ ಮಕ್ಕಳು. ಆ್ಯಕ್ಚುಲಿ ನಂದು ಬಂದುಬಿಟ್ಟು V4ಅಲ್ಲಿ ನನ್ನ ಟಿಕೆಟ್ ಬುಕ್ ಆಗಿತ್ತು. ಇವ್ರ ಪಪ್ಪ ಯಾವಾಗಲೂ ಅದರಲ್ಲೇ ಮಾಡ್ತಾರೆ, ಅಂದರೆ AC ಕಂಪಾರ್ಟ್ಮೆಂಟೇ ತೊಗೊತೀವಿ. ಯಾಕೆಂದರೆ ಮಕ್ಕಳು ಚಿಕ್ಕವರಿರೋದ್ರಿಂದ ನನಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತೇಳ್ಬಿಟ್ಟು. ಮತ್ತು ಬ್ರೇಕ್ಫಾಸ್ಟಿಗೆ ತಿನ್ಕೊಂಡ್ವಿ, ಇಡ್ಲಿ ಮತ್ತು ದೋಸೆ ಕಟ್ಲೆಟ್ ತೊಗೊಂಡಿದ್ದೆ. ಮತ್ತು ಲಂಚಿಗೆ ಬಂದುಬಿಟ್ಟು ಲೆಮನ್ ರೈಸು, ಈ ಥರ ಹಪ್ಪಳ ಎಲ್ಲ ಮನೆಯಿಂದನೇ ತಂದ್ಕೊಂಡಿದ್ದೆ. ಈ ಥರ ತಿನ್ಕೊಂಡ್ವಿ. ಮತ್ತು ಮ್ಯಾಂಗೋ ತಿನ್ಕೊಂಡ್ವಿ. ಮತ್ತು ಬಜ್ಜಿ ಬಂದಿದಂತೆ, ಮತ್ತು ಮಕ್ಕಳು ಅದನ್ನು ಕೇಳಿದ್ರು ಅಂತ ಅದನ್ನೂ ಕೊಡಿಸ್ದೆ. ಅಯ್ಯೋ, ಮಕ್ಕಳ ಜೊತೆ ಟ್ರಾವೆಲ್ ತುಂಬ ಕಷ್ಟ. ನಿಮ್ಮಲ್ಲೂ ಈ ಥರ ಆಗುತ್ತಾ? ನಿಮ್ಮದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರುತ್ತೆ ಮಕ್ಕಳ ಜೊತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನನಗಿದೆ. ನೋಡಿ, ನನ್ನ ಮಗಳು ಪ್ರತಿ ಸತಿನೂ ನಾನು ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದಾಳೆ. ಅಂದರೆ ಅಕ್ಕ ಮನೆಗೆ. ನನ್ನ ಅಕ್ಕನವಳು ಅಮ್ಮ ಅಂತಾಳೆ. ಆ್ಯಕ್ಚುಲಿ ಅದು ನನ್ನ ಅಕ್ಕ ಅಲ್ಲ, ನನ್ನ ಅಮ್ಮನೇ. ಹೌದು. ಅದಾದಮೇಲೆ ನಮ್ಮ ತಮ್ಮ ಬಂದಿದ್ರು ಪಿಕ್ ಮಾಡೋದಕ್ಕೆ. ಸ್ವಲ್ಪ ಹೊತ್ತು ಅವ್ರ ಹತ್ರ ಲಾಡು ಪ್ರೀತಿ. ಅದಾದಮೇಲೆ ಮತ್ತೆ ನಾವು ಹೋದ್ವಿ ಕ್ಯಾಬಲ್ಲಿ. ತಮ್ಮ ಮತ್ತು ಅಕ್ಕ ಮನೆಗೆ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ತಾನು ಅವ್ರ ಮನೆಗೆ ಹೋದನು. ನಾನು ಒನ್ ಡೇ ಅಕ್ಕ ಮನೇಲೇ ಸ್ಟೇ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಮತ್ತೆ ನಾನು ಅಮ್ಮ ಮನೆಗೆ ಹೋಗ್ತೀನಿ. ಇಲ್ಲಿ ನೋಡಿ, ಮಾವ ಸೊಸೆತಂದಿರ್ದು. ಮತ್ತು ಅದಾದಮೇಲೆ ಅಕ್ಕನ ಪ್ರೀತಿ. ಮತ್ತು ನಮ್ಮದಿನ ಲಗೇಜ್ ಎಲ್ಲ ತೊಗೊಂಡು ಅಕ್ಕ ಮನೆಗೆ ರೀಚ್ ಆದ್ವಿ ನಾವು. ಅಕ್ಕ ನೈಟಿಗೆ ಅಡುಗೆ ಬಂದುಬಿಟ್ಟು ಅನ್ನ ಮತ್ತು ಸೊಪ್ಪು ಸಾರು, ಬೆಂಡೆಕಾಯಿ ಪಲ್ಯ, ಬೀಟ್ರೇಟ್ ಪಲ್ಯ ಮತ್ತು ಗೋಬಿ ಪಲ್ಯ. ಅದಾದಮೇಲೆ ಇನ್ನೂ ಒಂದು ಬಂದುಬಿಟ್ಟು ಏನೋ ಒಂದು ಪಲ್ಯ ಮಾಡಿದರು. ಇಷ್ಟು ಮಾಡಿದ್ರು ಅಡುಗೆಗೆ. ಊಟ ತಿನ್ಕೊಂಡ್ವಿ. ತುಂಬ ಅಂದರೆ ತುಂಬ ಖುಷಿ ಆದ್ಲು ನಮ್ಮ ಅಕ್ಕ, ನನ್ನ ಮಕ್ಕಳು ಎಲ್ಲ. ಅಕ್ಕನ ಮಗಳು ಆ್ಯಕ್ಚುಲಿ ಅಮ್ಮ ಮನೇಲಿದ್ದಾಳೆ, ರಜೆ ಇದೆ ಅಂತೇಳ್ಬಿಟ್ಟು ನಾಳೆ ಬರ್ತಾಳೆ. ಈ ಥರ ಇತ್ತು ನಂದು. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ, ದೋಸೆ, ಕೆಂಪು ಚಟ್ನಿ ಅಂತ ಮಾಡಿದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್.